ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವದಿವಿತ್ತ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಆಗ್ತಿರುವಂಥ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ನಾನು ನಿಮಗೆ ಈಗ ತಿಳಿಸ್ತಾ ಹೋಗ್ತೀನಿ. ಬಹಳ ಪ್ರಮುಖವಾಗಿ ನಿನ್ನೆಯ ಎಪಿಸೋಡ್ ಬಗ್ಗೆ ನಾನು ಮಾತನಾಡ್ತಾ ಹೋಗೋದಾದ್ರೆ, ಎಲ್ಲೋ ಒಂದು ಕಡೆ ನನಗನ್ನಿಸ್ತಾ ಇದೆ, ಈ ಕಾವ್ಯ ಮತ್ತು ಗಿಲ್ಲಿಯ ಸ್ನೇಹ ಇದೆಯಲ್ಲ, ಇದು ಒಂದು ದೊಡ್ಡ ಫೇಕ್ ಅಂತ. ಗಿಲ್ಲಿ ಕಡೆಯಿಂದ ವೈಬ್ ಚೆನ್ನಾಗಿದೆ. ಅಂದ್ರೆ ಗಿಲ್ಲಿ ಅದ್ಯಾವತ್ತೂ ಬಿಟ್ಕೊಡ್ಲಿಲ್ಲ ರೀ. ಆರಂಭದಿಂದ ಕೊನೆವರೆಗೂ ಕೂಡ ಕಾವು ಕಾವು ಅನ್ಕೊಂಡೇ ಇದ್ದಾನೆ. ಯಾರು ಏನೇ ಅನ್ಲಿ, ಯಾರು ಏನ್ ಬೇಕಾದ್ರೂ ಅನ್ಲಿ, ನಾನು ಕಾವ್ಯ 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 ಅಂದ್ರೆ ನನಗಿಷ್ಟ. ಅಂದ್ರೆ ಅದು ಸ್ನೇಹದ ರೀತಿಯಲ್ಲಾಗ್ಲಿ, ಏನೇ ಆಗ್ಲಿ. ಸೊ ಅದನ್ನ ತುಂಬಾ ಹಲವು ಬಾರಿ ನಿರೂಪಿಸಿದ್ದಾರೆ ಯಾರು, ಗಿಲ್ಲಿ. ಕಾವ್ಯನ ನಾನು ಬಿಟ್ಕೊಡಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ. ಆದ್ರೆ ಎಲ್ಲೋ ಒಂದು ಕಡೆ ಕಾವ್ಯ ಅವ್ರಿವ್ರ ಮಾತನ್ನ ಕೇಳಿಕೊಂಡು ಅಲ್ಲೇನೋ ದೂರ್ತಾ ಇದ್ದಾರೆ, ಅಲ್ಲೇನೋ ದೂಷಣೆ ಮಾಡ್ತಾ ಇದ್ದಾರೆ, ಅಲ್ಲೇನೋ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ಅಲ್ಲಿ ಗಿಲ್ಲಿನ ಅಣ್ಣ ಅಂತ ಕರೆಯೋದು, ದೊಡ್ಡಮ್ಮನ ಮಗ ಅಂತ ಕರೆಯೋದು, ಚಿಕ್ಕಪ್ಪನ ಮಗ ಅಂತ ಕರೆಯೋದು, ಎಷ್ಟು ತಾನು ವೈಯಕ್ತಿಕವಾಗಿ ಆಡ್ಲಿಕ್ಕೆ ಪ್ರಯತ್ನ ಪಡಕ್ಕಾಗುತ್ತೋ ಅಷ್ಟು ಪ್ರಯತ್ನ ಪಡೋದು, ಮತ್ತು ಕೊನೆಗೆ ಗಿಲ್ಲಿ ಜೊತೆನೇ ಇರೋದು. ಇದು ಏನ್ ಅನ್ಸುತ್ತೆ ಹೇಳಿ, ಕಾವ್ಯನ ಕಡೆಯಿಂದ ಎಲ್ಲೋ ಒಂದ್ ಕಡೆ ಇದು ಫೇಕ್ ಅಂತ ಅನ್ಸಕ್ ಶುರುವಾಗುತ್ತೆ. ಯಾಕೆ, ಹೇಗೆ, ಎಂತ ಎಲ್ಲವನ್ನೂ ಕೂಡ ಈಗ ಚರ್ಚೆ ಮಾಡ್ತಾ ಹೋಗೋಣ. ಇನ್ನು ಕೂಡ ಯಾರು ಅಶ್ವಮೇಧವನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ ವಿಷಯ, ಅಸಲಿ ಮ್ಯಾಟ್ರ್ ಏನು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಆ ಜಂಟಿಯಾಗಿ ಬಂದಂತ ಗಿಲ್ಲಿ ಮತ್ತು ಕಾವ್ಯ ಜಂಟಿಯಾಗಿ ಬಂದ ಕ್ಷಣದಿಂದಲೂ ಕೂಡ ಇಬ್ಬರ ವೈಬ್ ತುಂಬಾ ಚೆನ್ನಾಗಿತ್ತು. ಎಲ್ಲರ ಜಂಟಿಗಳು ಎಕ್ಕುಟ್ಟೋದ್ರು ಕೂಡ, ಆದ್ರೆ ಇವರಿಬ್ಬರ ಜಂಟಿ ಮಾತ್ರ ಜಂಟಿಯನ್ನ ಕತ್ತರಿಸುವಾಗ ಈ ಜಂಟಿಯನ್ನ ಕತ್ತರಿಸೋದು ಇಬ್ಬರಿಗೂ ಕೂಡ ಇಷ್ಟ ಇರಲಿಲ್ಲ. ಸ್ವತಂತ್ರರಾಗ್ತೀವಿ ಅನ್ನೋದು ಒಂದು ಪ್ರೀತಿ, ಒಂದು ಆಸೆ ಅಥವಾ ಒಂದು ಖುಷಿ ಒಂದ್ ಕಡೆ ಇದ್ರೆ, ನಾವು ದೂರ ಆಗ್ತೀವಿ ಅನ್ನೋದಕ್ಕಿಂತ ಬೇಜಾರೇ ಜಾಸ್ತಿ ಕಾಣಿಸ್ತಾ ಇತ್ತು. ಆದ್ರೆ ಬೇರೆ ಜಂಟಿಗಳನ್ನ ನೀವು ಗಮನಿಸಿದ್ದೀರಾ? ಆ ರೀತಿ ಏನೂ ಇಲ್ಲ. ದೂರ ಆಗ್ತೀವಿ ಅಥವಾ ಬೇರೆ ಆಗ್ತೀವಿ, ಆ ರೀತಿ ಯಾವುದೇ ಒಂದೇ ಒಂದು ಸಣ್ಣ ಆಲೋಚನೆಯೂ ಕೂಡ ಇಲ್ಲ. ಸೊ ಹೀಗಿದ್ದಾಗ ಅವರಿಗೆಲ್ಲರಿಗೂ ಸ್ವಾತಂತ್ರ್ಯ ಬೇಕಾಗಿತ್ತು, ಜಂಟಿ ಬೇಡವಾಗಿತ್ತು. ಸೊ ಇಲ್ಲಿ ಇದೆಲ್ಲವನ್ನು ಕೂಡ ನೋಡುವಾಗ ಎಲ್ಲೋ ಒಂದು ಕಡೆ ಈ ಜಂಟಿ ಅನ್ನೋದ್ರಲ್ಲಿ ಕಾವ್ಯ ಮತ್ತು ಗಿಲ್ಲಿ ತುಂಬಾ ಚೆನ್ನಾಗಿ ಅದನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಚೆನ್ನಾಗಿ ಆಡ್ಕೊಂಡು ಬಂದಿದ್ರು. ಅದು ಜಂಟಿಯ ನಂತರ ವಾಪಸ್ ಮತ್ತೆ ಅದೆಲ್ಲವೂ ಕೂಡ ನಡೀತಾ ಹೋಯ್ತು, ಅದೆಲ್ಲವೂ ಕೂಡ ಆಗ್ತಾ ಹೋಯ್ತು, ಚೆನ್ನಾಗಿ ಎಲ್ಲ ಆಗ್ತಾ ಹೋಯ್ತು. ಆಮೇಲೆ ಏನ್ ಮಾಡಕ್ ಶುರು ಮಾಡಿದ್ರು, ನಾಮಿನೇಷನ್ ಮಾಡುವಾಗ ಅಥವಾ ಏನೋ ಕಳಪೆ ಕೊಡುವಾಗ ಅಥವಾ ಮತ್ತೊಂದು ಮಗದೊಂದು ಮಾಡುವಾಗ, ಯಾವಾಗ ಗಿಲ್ಲಿಯಿಂದ ಕಾವ್ಯ, ಕಾವ್ಯನಿಂದ ಗಿಲ್ಲಿ ಅಂತ ಎಲ್ಲರೂ ಕೂಡ ಹೇಳೋದಕ್ಕೆ ಶುರು ಮಾಡಿದ್ರು, ಆಗ ಎಲ್ಲೋ ಒಂದು ಕಡೆ ಆ ಮಾತುಗಳು, ಆ ಬ್ಲೇಮ್ ಮತ್ತೆ ಆರೋಪಗಳು ಕಾವ್ಯಂಗೆ ನಾಟ್ ಬಿಡ್ತೋ ಏನೋ. ಯಾವಾಗ ಕಾವ್ಯಂಗೆ ಅವೆಲ್ಲವೂ ಕೂಡ ನಾಟ್ ಬಿಡ್ತು, ಅವಾಗ ಕಾವ್ಯ ಒಂದು ಚೂರು ಬದಲಾವಣೆಯನ್ನ ತಂದ್ಕೊಳ್ಳೋಕೆ, ಅಂದ್ರೆ ನಾನು ವೈಯಕ್ತಿಕವಾಗಿ ಆಡಬೇಕು, ಒಂಟಿಯಾಗಿ ಆಡಬೇಕು ಅನ್ನೋ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಕಾವ್ಯ ಆಟವನ್ನ ಆರಂಭ ಮಾಡಿದ್ರು. ಆದ್ರೆ ಅದು ಎಲ್ಲೋ ಒಂದ್ ಕಡೆ ಹೊರಗಡೆ ಕೂತು ನೋಡ್ತಿರುವಂತ ವೀಕ್ಷಕರಿಗೆ ಬೇಸರವನ್ನ ಅಥವಾ ಗಿಲ್ಲಿನ ಈ ರೀತಿಯಾಗಿ ಗಿಲ್ಲಿನ ಕಾಣ್ಕೊಳ್ತಾರಲ್ಲ ಇವರು ಕಾವ್ಯ ಅವರು ಅಂತೇಳಿ ಒಂದಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಆಯ್ತು. ಇದರಲ್ಲಿ ಕಾವ್ಯನದ್ದು ತಪ್ಪಿಲ್ಲ, ಗಿಲ್ಲಿಯದ್ದು ತಪ್ಪಿಲ್ಲ, ಅಥವಾ ಮನೆಯಲ್ಲಿ ಆಟ ಆಡ್ತಿರೋದು ತಪ್ಪಿಲ್ಲ. ಇಲ್ಲಿ ತಪ್ಪುಗಳು ನಮ್ದು. ನಾವು ಅಂದ್ಕೊಂಡಿರೋದು, ನಾವು ಅಲ್ಲಿ ನಮ್ಮ ಮೈಂಡಲ್ಲೇ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡಿರೋದು ಗಿಲ್ಲಿ ಕಾವ್ಯ ಚಂದ. ಆದ್ರೆ ನಾವ್ಯಾಕೆ ಅನ್ಕೋಬೇಕು, ಅವ್ರವ್ರ ಆಟನ ಅವ್ರು ಆಡಕ್ ಹೋಗಿದಾರ, ಅದನ್ನ ನಾವ್ ಯಾವ ತರ ಅನ್ಕೊಂಡು ಅವ್ರನ್ನ ನಮಗ್ ನಾವೇ ಇಮ್ಯಾಜಿನೇಷನ್ ಮಾಡ್ಕೊಂಡು ಕೊನೆಗೆ ಅವ್ರನ್ನ ಹಳ್ಳಕ್ಕೆ ತಳ್ತಾ ಇರೋದು ನಾವೇನೆ ದೂರ ಆದಾಗ. ಸೊ ಅವ್ರು ಒಂಟಿಯಾಗಿ ಆಟ ಆಡೋದಕ್ಕೆ ಅಂತ ಹೋಗಿರ್ತಾರೆ. ಅದು ಗಿಲ್ಲಿ ಆಗ್ಲಿ, ಕಾವ್ಯ ಆಗ್ಲಿ, ರಾಶಿಕಾ ಆಗ್ಲಿ, ಸೂರಜ್ ಆಗ್ಲಿ, ಮತ್ತೊಬ್ಬರಾಗ್ಲಿ, ಮಗದೊಬ್ಬ. ಈಗ ನೀವು ಕೇಳ್ಬೋದು, ಹೆಂಗ್ ಹೇಳ್ತಾ ಇದ್ದೀರಾ ನೀವು ಇಲ್ಲಿ ಗಿಲ್ಲಿ ಕಾವ್ಯದ ಕಡೆಯಿಂದ ಸ್ವಲ್ಪ ಫೇಕ್ ಅಂತ. ಫೇಕ್ ಅಂತಂದ್ರೆ ಫೇಕ್ ಅಂತಲ್ಲ, ಅಂದ್ರೆ ಏನು ಮನ್ಸಲ್ಲಿಲ್ಲ, ಮನ್ಸಲ್ಲಿ ಇಷ್ಟ ಇಲ್ಲದೆ ಇದ್ರು ನಾಟಕ ಆಡ್ಕೊಂಡು, ಉದಾಹರಣೆಗೆ ಈಗ ಅಶ್ವಿನಿ ಮತ್ತೆ ಜಾನ್ವಿ ನಾಟಕ ಆಡ್ಕೊಂಡು ಸ್ನೇಹ ಮಾಡಿದ್ರಲ್ಲ, ಆ ತರದ್ದು ಫೇಕ್ ರಿಲೇಶನ್ಶಿಪ್ ಅಥವಾ ಫ್ರೆಂಡ್ಶಿಪ್ ಅಲ್ಲ ನಾನು ಹೇಳ್ತಾ ಇರೋದು. ಇದು ಬಂದು ಯಾವ ರೀತಿ ಅಂತಂದ್ರೆ, ತಾನು ಒಂಟಿಯಾಗಿ ಅಥವಾ ಇನ್ನೊಬ್ಬರ ಮಾತನ್ನ ಕೇಳಿಕೊಂಡು ಬ್ಲೇಮ್ ಮಾಡಿಕೊಂಡು ತಾನು ಒಂಟಿಯಾಗಿ ಆಡಬೇಕು ಅನ್ನೋದಕ್ಕೋಸ್ಕರ ತಾನು ಎಡುತ್ತಾ ಇರೋ ಕಾವ್ಯದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈಗ ಎಲ್ಲಿ ಎಡುತ್ತಾ ಇದ್ದಾರೆ ಕಾವ್ಯ ಅವರು ಅಂತ, ಉದಾಹರಣೆಗೆ ನೆನ್ನೆಯ ಒಂದು ಗೇಮ್ ಅಲ್ಲಿ ನೋಡೋದಾದ್ರೆ, ಬೆನ್ನಿಗೆ ಚೂರಿ ಹಾಕಿ ನಾಮಿನೇಷನ್ ಮಾಡುವಂತ ಪ್ರಕ್ರಿಯೆ ಇತ್ತು. ಇದು ಕಳೆದ ಸೀಸನ್ ಅಲ್ಲೂ ಕೂಡ ಈ ಪ್ರಕ್ರಿಯೆ ಇತ್ತು. ಈ ಪ್ರಕ್ರಿಯೆಯನ್ನ ನೀವು ಗಮನಿಸ್ತಾ ಹೋದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಾರಣಗಳನ್ನ ಕೊಡ್ತಾ ಹೋದ್ರು. ಆದ್ರೆ ಕೆಲವರದ್ದು ವ್ಯಾಲಿಡ್ ರೀಸನ್ಗಳು ಇರಲೇ ಇಲ್ಲ. ಉದಾಹರಣೆಗೆ ರಾಶಿಕಂದಾಗಿರ್ಬೋದು ಅಥವಾ ರಕ್ಷಿತಂದಾಗಿರ್ಬೋದು. ಆಮೇಲೆ ಒಂದಷ್ಟು ವ್ಯಾಲಿಡ್ ರೀಸನ್ಗಳೇ ಇಲ್ಲ. ವ್ಯಾಲಿಡ್ ರೀಸನ್ಗಳನ್ನ ಕೊಡದೆ ಸೂರಜ್ ಆಗಿರ್ಬೋದು, ಮತ್ತೆ ಧ್ರುವಂತ್ ಆಗಿರ್ಬೋದು, ಸುಮ್ಮನೆ ಬೇಕಾಬಿಟ್ಟಿ ರೀಸನ್ಗಳನ್ನ ಕೊಡ್ತಾ ಇರೋದು. ಆ ಗಿಲ್ಲಿ ಮೇಲೆ ಹಾಕಿದಂಥ ರೀಸನ್ಗಳಂತೂ ಸುಮ್ಮನೆ ವೇಸ್ಟ್ ರೀಸನ್ಗಳು ಅವೆಲ್ಲವೂ ಕೂಡ. ಸೊ ಇದೆಲ್ಲ ನೋಡ್ತಾ ಇರುವಾಗ ಆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ವ್ಯಾಲಿಡ್ ರೀಸನ್ಗಳನ್ನ ಕೊಡ್ತಾ ಇಲ್ಲ ಅಂತ. ಸೊ ಈಗ ಅಸಲಿ ಮ್ಯಾಟ್ರಿಗೆ ಬರೋಣ. ಅದೇ ರೀತಿಯಾಗಿ ನೆನ್ನೆಯ ಎಪಿಸೋಡ್ನಲ್ಲಿ ಬಹಳ ಪ್ರಮುಖವಾಗಿ ಇನ್ನೊಂದು ಆಕ್ಟಿವಿಟಿನ ಅಲ್ಲಿ ಮಾಡಲಾಯಿತು. ಏನಪ್ಪಾ ಆ ಆಕ್ಟಿವಿಟಿ ಅಂತಂದ್ರೆ, ಬೇಕು ಮತ್ತು ಬೇಡ. ಇವೆಲ್ಲವನ್ನು ಕೂಡ ಗಮನಿಸಿದಂತಹ ಬಿಗ್ ಬಾಸ್
ಮೋಸ್ಟ್ಲಿ ಸ್ಪಾಂಟಿನಿಯಸ್ ಆಗಿ ಈ ಒಂದು ಆಕ್ಟಿವಿಟಿ ಕೊಟ್ಟರು ಅನ್ಸುತ್ತೆ, ಈ ಚಟುವಟಿಕೆಯನ್ನ ರೆಡಿ ಮಾಡಿದ್ರು ಅನ್ಸುತ್ತೆ. ಏನು ಅಂತಂದ್ರೆ ಆ ಚಟುವಟಿಕೆ ಇವು ಏನು ಈಗ ಗಿಲ್ಲಿ ಕಾವ್ಯ ಅನ್ಕೊಂಡು ಕಿತ್ತಾಡ್ಕೊಂಡು, ಆಮೇಲೆ ಸೂರಜ್ ರಾಶಿಕ್ ಅನ್ಕೊಂಡು ಕಿತ್ತಾಡ್ಕೊಂಡು ಇವರು ಜೋಡಿ ಹೆಸರಿನಲ್ಲಿ ಕಿತ್ತಾಡ್ಲಿಕ್ಕೆ ಶುರು ಮಾಡಿದ್ರು. ಆಗ ಬಹುಶಃ ಬಿಗ್ ಬಾಸ್ಗೆ ಒಂದು ಐಡಿಯಾ ಬಂತು ಅನ್ಸುತ್ತೆ, ಈ ಚಟುವಟಿಕೆಯನ್ನ ಕೊಟ್ಟು ಬಿಡೋಣ. ಯಾವ ಚಟುವಟಿಕೆ ಅಂದ್ರೆ ಇಡೀ ಫೀಮೇಲ್ ಮತ್ತು ಮೇಲ್ ಆ ಕಡೆ ಈ ಕಡೆ ಇರಿಸಿದ್ರು, ಅಲ್ಲಿ ಜೋಡಿಯನ್ನ ಆಯ್ಕೆ ಮಾಡ್ಕೊಳ್ಳೋದು. ನಿಮ್ಮ ಇಲ್ಲಿ ಯಾವುದೇ ರೀತಿ ಸಪ್ರೇಟ್ ತಂಡ, ಒಂದು ತಂಡ ಇನ್ನೊಂದು ತಂಡ ಅಂತಿಲ್ಲ, ಇಲ್ಲಿ ಇಬ್ಬಿಬ್ರು ಒಂದು ತಂಡ, ಇಬ್ಬಿಬ್ರದೇ ಒಂದು ತಂಡ. ಸೊ ಇಲ್ಲಿ ಕ್ಯಾಪ್ಟನ್ಶಿಪ್ ಧನುಷ್ ಅಲ್ವಾ ಮಾಡ್ತಾ ಇರೋದು. ಸೊ ಧನುಷ್ ಅವರ ನೇತೃತ್ವದಲ್ಲಿ ಈ ಒಂದು ಆ, ಏನು ಒಂದು ಟಾಸ್ಕ್ ಅಥವಾ ಆಕ್ಟಿವಿಟಿನ ಕೊಡ್ತಾರೆ. ಏನಂತಂದ್ರೆ ಒಂದು ಕಡೆ ಹೆಣ್ಮಕ್ಳನ್ನ ಕೂರಿಸ್ತಾರೆ, ಗಂಡು ಮಕ್ಕಳು ಹೋಗ್ಬಿಟ್ಟಲ್ಲಿ ತನ್ನನ್ನ ನನ್ನ ಜೊತೆ ನಾನಿದ್ರೆ ನಾನು ಹೆಂಗೆ ಟಾಸ್ಕ್ ಆಡ್ತೀನಿ, ನಾನು ಆ ಟಾಸ್ಕ್ನಲ್ಲಿ ಗೆಲ್ತೀನಿ ಅಂತ ಅವ್ರನ್ನ ಇಂಪ್ರೆಸ್ ಮಾಡಬೇಕು. ಅಲ್ಲಿ ಬೇಕು ಅಥವಾ ಬೇಡ ಅಂತೇಳಿ ಒಂದು ಆಕ್ಷನ್, ನಾವೀಗ IPL ಟೈಮಲ್ಲಿ ಆಕ್ಷನ್ ಕೂಗ್ತೀವಲ್ವಾ, ಆ ಥರ ಆಕ್ಷನ್ ಕೂಗುವಂಥ ಕೆಲಸ ಆಯಿತು ಅಲ್ಲಿ. ಸೊ ಅಲ್ಲಿ ಧನುಷ್ ನೇತೃತ್ವದಲ್ಲೇ ಆಗುತ್ತೆ. ಧ್ರುವಂತ್ ಬರ್ತಾರೆ, ಒಂದಷ್ಟು ಹೇಳ್ತಾರೆ, ಅಲ್ಲಿ ಯಾರು ಕೂಡ ಬೇಕು ಅಂತ ಹೇಳಲ್ಲ, ಹಂಗೆ ಮಿಕ್ದವ್ರೆಲ್ಲ ಬರ್ತಾರೆ. ಆದರೆ ಧ್ರುವಂತ್ಗಷ್ಟೇ ಕಾವ್ಯ, ನಾನು ಅಸಲಿ ಮ್ಯಾಟ್ರ್ ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ಧ್ರುವಂತ್ಗಷ್ಟೇ ಕಾವ್ಯ ಆ, ಬೇಡ ಅಂತ ಹೇಳೋದು. ಇನ್ನು ಎಲ್ಲರಿಗೂ ಆಕೆ ಬೇಕು ಅಂತ ಇಟ್ಕೋತಾಳೆ, ಏನ್ನ ಬೋರ್ಡ್ನ. ಬೇಕು ಅಂತ ಇಟ್ಕೊಂಡ್ರು ಕೂಡ ಬೇರೆಯವರೆಲ್ಲರೂ ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಕೊನೆಗೆ ಗಿಲ್ಲಿಗೆ ಉಳಿಯೋದೇ ಕಾವ್ಯ. ಸೊ ಕಾವ್ಯ, ಆದ್ರೆ ಆಮೇಲೆ ಇನ್ನೊಂದಲ್ಲಿ ಗಮನಿಸಿ ನೀವು, ರಾಶಿಕಾ ಪ್ರತಿಯೊಬ್ಬರಿಗೂ ಬೇಡ ಅಂತ ಇಟ್ಕೊಂಡು ಕೂತ್ಕೊಂಡಿರ್ತಾಳೆ. ಆಕೆ ಸೂರಜ್ಗೋಸ್ಕರನೇ ಕಾಯ್ತಾ ಇರ್ತಾಳೆ. ಸೂರಜ್ ಮತ್ತೆ ರಾಶಿಕನ್ ಬಗ್ಗೆ ತುಂಬಾ ಅಲ್ಲಿ ಗಿಲ್ಲಿ ಆಡ್ಕೊಂಡ್ರು, ಯಾರೇ ಮಾತಾಡ್ಕೊಂಡ್ರು ಕೂಡ ರಾಶಿಕಾ ಎಲ್ಲೂ ಕೂಡ ಮ್ಯಾನಿಪುಲೇಟ್ ಆಗಲ್ಲ. ಕೊನೆಯವರೆಗೂ ಯಾರು ಏನಾದ್ರೂ ಅಂದ್ಕೊಳ್ಳಿ ಅಂತ ಸೂರಜ್ಜೇ ಬೇಕು ಅಂತ ಕಾಯ್ಕೊಂಡು ನಿಂತಿರುತ್ತೆ ಆ ಹುಡುಗಿ. ನನಗದು ತುಂಬಾ ಇಷ್ಟ ಆಯ್ತು ರೀ. ನಿಮಗೇನು ಅನ್ನಿಸ್ತು ನೀವು ಬೇಕಾದ್ರೆ ಕಮೆಂಟ್ ಅನ್ನ ಮಾಡ್ಬೋದು. ನನಗದು ತುಂಬಾ ಇಷ್ಟ ಆಯ್ತು ಸೀರಿಯಸ್ಲಿ. ಯಾಕಂದ್ರೆ ಕೊನೆಯವರೆಗೂ ಇದೆಯಲ್ಲ, ಯಾವನ್ ಏನಾದ್ರೂ ಅನ್ಲಿ, ಆ ಇಷ್ಟಪಟ್ಟಂತ ಜೋಡಿ, ನಾನು ಅವ್ರದ್ದು ಫೇಕ್, ಸುಮ್ಮನೆ ಟೈಮ್ ಪಾಸ್ ಅದು ಇದು ಅಂತ ಅಂದ್ಕೊಂಡಿದ್ದೆ. ನನಗೇನೋ ಹಂಗೆ ಅನಿಸ್ಲಿಲ್ಲ. ರಾಶಿಕಾ ಕೊನೆಯವರೆಗೂ ಬೇಕು ಅನ್ನೋದನ್ನ ಇಟ್ಕೊಂಡು ಕಾಯ್ಕೊಂಡು ಕುತ್ಕೊಂಡ್ಲಲ್ಲ, ಯಾರಿಗೆ? ಸೂರಜ್ಗೋಸ್ಕರ. ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತ ನನಗನ್ನಿಸ್ತು. ಆದರೆ ಕಾವ್ಯ ಎಲ್ರನ್ನೂ ಬೇಕು ಬೇಕು ಅಂತ ಇಟ್ಕೊಂಡು, ಧ್ರುವಂತ್ ಒಬ್ಬನ್ ಬಿಟ್ಟು ಎಲ್ರನ್ನೂ ಬೇಕು ಅಂತ ಇಟ್ಕೊಂಡು ಕಾವ್ಯನ ಯಾರೂ ಆಯ್ಕೆ ಮಾಡ್ಕೊಳ್ಳಿಲ್ಲ. ಆದರೆ ಗಿಲ್ಲಿ ಕೊನೆಗೆ ಲಾಸ್ಟಲ್ಲಿ ಅಶ್ವಿನಿ ಮತ್ತು ಕಾವ್ಯ ಉಳ್ಕೊಂಡಾಗ, ಅಲ್ಲ ಸಾರಿ, ಕಾವ್ಯ ಮತ್ತು ರಾಶಿಕಾ ಉಳ್ಕೊಂಡಾಗ ಗಿಲ್ಲಿ ಬಂದಂಥ ಗೊತ್ತಿತ್ತು ಗಿಲ್ಲಿಗೆ, ಆಲ್ಮೋಸ್ಟ್ ಕಾವ್ಯನೇ ಓಕೆ ಮಾಡಲೇಬೇಕು, ಯಾಕಂದರೆ ಬೇರೆ ದಾರಿ ಇಲ್ಲ, ಕಾವ್ಯಂಗೆ ಬೇರೆ ದಾರಿನೇ ಇಲ್ಲ. ಆದರೆ ಕಾವ್ಯ ಕೊಡುವಂಥ ರೀಸನ್ ಏನು ನೋಡೋಣ. ನಾನು ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತಾರಲ್ಲ ಅಂದ್ಬಿಟ್ಟು ನಾನು ಎಲ್ಲರಿಗೂ ಬೇಕು ಬೇಕು ಅಂತ ಇಟ್ಕೊಂಡೆ. ಆದರೆ ಎಲ್ಲದೂ ಕೂಡ ಅದು ಗಿಲ್ಲಿ ಜೊತೆನೇ ಆಡಬೇಕು ಅಂತ ಅದೆಲ್ಲ ಬರ್ದಿರುತ್ತೆ. ಸೊ ಅದು ನೀವೇ ನೋಡಿ, ನೀವೇ ನನ್ನನ್ನು ಇದು ಮಾಡದೇ ಇದ್ದಾಗ ಅದು ಗಿಲ್ಲಿ ಜೊತೆನೇ ಆಡಿದ್ರೆ ಸರಿ ಅಂತ ಅನ್ಸುತ್ತೆ ಅಂತ ಕಾವ್ಯ ಗಿಲ್ಲಿನ ಆಯ್ಕೆ ಮಾಡ್ಕೋತಾರೆ. ನನಗಂತೂ ಅದು ಚೂರು ಆ ರೀಸನ್ನು ಕೂಡ ನನಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಕಾವ್ಯ ಕಾಯ್ಬೋದಿತ್ತು, ಗಿಲ್ಲಿ ಜೊತೆನೇ ಆಡ್ತೀನಿ ಅಂತ ಕಾಯ್ಬೋದಿತ್ತು. ಕಾವ್ಯಂಗೆ ಗೊತ್ತಾಗಿದೆ ಇವಾಗ ನೋಡಿ, ನನ್ನ ಜೊತೆಗೆ ಹಾಕೊಳ್ಳಿಲ್ಲ ಅನ್ನೋದು ಗೊತ್ತಾಗಿದೆ. ಸೊ ಅಂದರೆ ಕಾವ್ಯ ಅಲ್ಲಿಗೆ ಅರ್ಥ ಗಿಲ್ಲಿಗೆ ಅಥವಾ ಕಾವ್ಯಂಗೆ ಗಿಲ್ಲಿನೇ ಸರಿ ಅಂತ ಕಾವ್ಯಂಗೆ ನೆನ್ನೆ ಅರ್ಥ ಆಗಿರ್ಬೋದು. ಆದರೆ ಮ್ಯಾನಿಪುಲೇಟ್ ಆಗಿ, ಅದು ಕಾವ್ಯನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಮ್ಯಾನಿಪುಲೇಟ್ ಆಗಿ ಗಿಲ್ಲಿನ ದೂರ ಇಡೋದಕ್ಕೆ ಪ್ರಯತ್ನ ಪಟ್ಟಂತ ಕಾವ್ಯಗೆ ನೆನ್ನೆ ಸಿಕ್ಕಿದ್ದು ಏನು ನೆನ್ನೆ ಸಿಕ್ಕಿದ್ದು ಏನು ಅಂತಂದ್ರೆ ಕೊನೆಗೆ ಗಿಲ್ಲಿನೇ ಸಿಕ್ಕಿದ್ದು. ಸೊ ಯಾರು ಕೂಡ ಬರಲೇ ಇಲ್ಲ ಅಲ್ಲಿ. ಸೊ ಇದು ಆಕ್ಚುಲಿ ಮ್ಯಾಟರ್. ಆದ್ರೆ ರಾಶಿಕಾ ನೋಡಿ ಕೊನೆಯವರೆಗೂ ಕಾದು ಸೂರಜ್ದೇ ಬೇಕು ಅಂತ ಹೇಳಿ ಕಾಯ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಹೋದ್ರು ಅಲ್ವಾ? ಸೊ ಹಂಗೆ ನನಗೆ ಅನಿಸ್ತಾ ಇದೆ. ಸೊ ಒನ್ ಆಫ್ ದ ಬೆಸ್ಟ್ ಜೋಡಿ ಅಂತಂದ್ರೆ ನನಗೆ ರಾಶಿಕಾ ಮತ್ತು ಸೂರಜ್ ಅಂತ ಅನಿಸ್ತಾ ಇದೆ. ನನಗೇನೋ ಗಿಲ್ಲಿ ಮತ್ತು ಕಾವ್ಯ ಅಂತ ನನಗೆ ಅನಿಸ್ತಾ ಇಲ್ಲ. ನನಗೆ ಯಾಕಂದ್ರೆ ನನಗೆ ಆ ರಿಯಲ್ ಫೀಲ್ ಅನ್ನೋದು ಬರಲಿಲ್ಲ. ಅವ್ರಿಗೆ ಏನೇ ರೀಸನ್ ಕೊಟ್ಕೊಬೋದು. ನೋಡ್ರಿ, ಈಗ ನಾನು ಒಂದು ಹುಡುಗಿ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇರ್ತೀನಿ, ಆಯ್ತಾ? ಯಾರೋ ಬಂದು ನನ್ನನ್ನು ಮ್ಯಾನಿಪುಲೇಟ್ ಮಾಡ್ತಾರೆ ಅಥವಾ ಆ ಹುಡುಗಿನ ಮ್ಯಾನಿಪುಲೇಟ್ ಮಾಡ್ತಾರೆ. ಮ್ಯಾನಿಪುಲೇಟ್ ಮಾಡಿದ್ರಲ್ಲ ಅಂತೇಳಿ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ರೆ ಆ ಫ್ರೆಂಡ್ಶಿಪ್ಪಿಗೆ ಅರ್ಥನೇ ಇರಲ್ಲ. ಅಥವಾ ನಾನು ಯಾವುದೋ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತೀನಿ, ನಾವು ಕಮಿಟ್ ಆಗಿರ್ತೀವಿ, ಕಮಿಟ್ ಆಗಿ 1 ವರ್ಷನೋ ಅಥವಾ 3 ತಿಂಗಳು ಆಗಿರುತ್ತೆ. ಯಾರೋ ಬಂದು ಮ್ಯಾನಿಪುಲೇಟ್ ಮಾಡ್ತಾರೆ, ನನಗೆ ಮಾಡ್ತಾರೋ ಅಥವಾ ಅವಳಿಗೆ ಮಾಡ್ತಾರೋ, ನನಗೆ ಮಾಡಿದ್ರು ಅಂತ ನಾನು ಇಗ್ನೋರ್ ಮಾಡೋದಕ್ಕೆ ಶುರು ಮಾಡಿದ್ರೆ ಆ ರಿಲೇಷನ್ಶಿಪ್ಪಿಗೆ ಅರ್ಥನೇ ಇರಲ್ಲ. ಅಥವಾ ಯಾರೋ ಇನ್ನೊಬ್ರು ಬಂದು ಅವಳಿಗೆ ಮ್ಯಾನಿಪುಲೇಟ್ ಮಾಡೋದು ಅಂತಂದ್ರೆ ಆ ರಿಲೇಷನ್ಶಿಪ್ಪಿಗೆ ಅರ್ಥನೇ ಇರಲ್ಲ. ಸೊ ಯಾವನ್ ಏನಾದರೂ ಅನ್ಕೊಳ್ಳಿ, ನಮ್ಮ ಪ್ರೀತಿನೇ ಸತ್ಯ ಅಥವಾ ನಮ್ಮ ಸ್ನೇಹನೇ ಸತ್ಯ ಅಂತ ಮುಂದುವರೆದ್ರೆ ಅಲ್ವಾ ಆ ಸ್ನೇಹ ಸಂಬಂಧಕ್ಕೆ ಅಥವಾ ಪ್ರೀತಿ ಸಂಬಂಧಕ್ಕೆ ಬೆಲೆ ಇರೋದು ಅಲ್ವಾ? ಸೊ ಹಿಂಗಿದ್ದಾಗ ಇಲ್ಲಿ ಎಲ್ಲೋ ಒಂದ್ ಕಡೆ ಕಾವ್ಯ ಎಡವು ಬಿಟ್ರು. ಆದ್ರೆ ಗಿಲ್ಲಿ ಆ ಕನ್ಸಿಸ್ಟೆನ್ಸಿನ ಕೊನೆ ಹಿಂದಿನಿಂದಲೂ ಕೂಡ ಮೇಂಟೈನ್ ಮಾಡ್ಕೊಂಡ್ ಬಂದಿರೋದ್ರಿಂದ ಗಿಲ್ಲಿ ಮನಸ್ಸಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಗಿಲ್ಲಿ ಆರಂಭದಲ್ಲಿ ಹೆಂಗಿದ್ರು ಈಗಲೂ ಕೂಡ ಆಡ್ತಾ ಇದ್ದಾರೆ, ಅದೇ ರೀತಿ ಇದ್ದಾರೆ. ಆದ್ರೆ ಈಗ ರೋಸ್ಟ್ ಮಾಡೋದು ಸ್ವಲ್ಪ ಜಾಸ್ತಿ ಆಗಿದೆ. ಯಾಕಂದ್ರೆ ಮಿಕ್ಕಿದವ್ರ ಬುದ್ಧಿ ಗೊತ್ತಾದ ಮೇಲೆ ರೋಸ್ಟಿಂಗ್ ಜಾಸ್ತಿ ಆಗುತ್ತೆ. ಅದು ಕೂಡ ಗಿಲ್ಲಿಯ ಒಂದು ಸ್ಟ್ರಾಟರ್ಜಿ, ಅದು ಅವನ ಆಟ. ಸೊ ಅಲ್ವಾ? ಯಾಕಂದ್ರೆ ನೋಡಿ, ನಿನ್ನೆ ರಾಶಿಕಾ ಹೇಳುವಾಗ
ನೀನು ಕಾಮಿಡಿ ಮಾಡಬೇಡ ಅಂದಾಗ, ನಾನು ಆ್ಯಕ್ಟಿಂಗ್ ಕೋಟಾದಿಂದ ಬಂದಿರೋದು ಅಂದಾಗ, ನೀನು ಆ್ಯಕ್ಟಿಂಗ್ ಮಾಡಿ ಯಾಕೆ ಮಾಡ್ತಿದ್ದೀಯ ಅಂತ ಕೇಳೋಕ್ಕಾಗತ್ತಾ? ಹಾಗೆ ಗಿಲ್ಲಿ ಕಾಮಿಡಿ ಮಾಡುವಾಗ ಗಿಲ್ಲಿ ಕಾಮಿಡಿ ಯಾಕೆ ಮಾಡ್ತಿದ್ದೀಯ ಅಂತ ಕೇಳೋಕ್ಕಾಗತ್ತಾ? ಸೊ ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನನಗನ್ನಿಸ್ತಾ ಇದೆ ಕಾವ್ಯ ಮತ್ತು ಗಿಲ್ಲಿಯ ಸ್ನೇಹ ಅಷ್ಟಕ್ಕೆ ಅಷ್ಟೇ ಇದೊಂದು ದೊಡ್ಡ ಫೇಕ್ ಅಂತ ನನಗನ್ನಿಸ್ತಾ ಇದೆ. ಅಂದರೆ ಫೇಕ್ ಅಂತಂದರೆ ಆ ಥರ ಅಲ್ಲ, ಅರ್ಥ ಮಾಡ್ಕೊಳ್ಳಿ, ನಾನು ಇಲ್ಲಿವರೆಗೂ ಏನು ಎಕ್ಸ್‌ಪ್ಲೇನ್ ಮಾಡೋದಲ್ಲ, ಆ ಲೆಕ್ಕಾಚಾರದಲ್ಲಿ ನನಗೆ ಅದೆಲ್ಲೋ ವೈಬ್ ಕಾಣಿಸ್ತಾ ಇಲ್ಲ. ಇನ್ನೊಬ್ಬರಿಗೆ ಮ್ಯಾನಿಪುಲೇಟ್ ಆಗಿ ಬದಲಾಗಿ ಕೊನೆಗೆ ಆ ಸ್ನೇಹ ಹಳ್ಳ ಹಿಡಿಯುತ್ತೆ, ಮುಂದಿನ ದಿನಗಳಲ್ಲೂ ಕೂಡ ಹಳ್ಳ ಹಿಡಿಯುತ್ತೆ ಅಂತ ನನಗನ್ನಿಸ್ತಾ ಇದೆ. ಎಚ್ಚೆತ್ತುಕೊಂಡು ಈಗ ನಿನ್ನೆ ಆದಂಥ ಇನ್ಸಿಡೆಂಟಿಂದ ಎಚ್ಚೆತ್ತುಕೊಂಡು ಮುಂದಕ್ಕೆ ಬರ್ತೀನಿ ಅಂದರೆ ಉತ್ತಮ, ಇಲ್ಲ ಅಂತಂದರೆ ಹಿಂದೆ ಉಳಿಯೋದು ಪಕ್ಕಾ. ಓಕೆ, ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಶ್ವಮೇಧನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.